ಎ ಸಿ ಅಂತ ಬರೀತೀವಿ. ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಎ ಬಿ ಸೈಡ್ಗೆ ಎ ಸಿ ಸೈಡ್ ಅನ್ನೋದು ಈಕ್ವಲ್ ಆಗಿದೆ ಅಂತಂದ್ರೆ ಇಟ್ ಈಸ್ ಅನ್ ಐಸೋಸಿಲೆಸ್ ಟ್ರಯಾಂಗಲ್. ಅಷ್ಟೇ, ಇದು ಏನ್ ಮಾಡಿದಿರಲ್ಲ ಅದೇ ತರ ಇದನ್ನ ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡಿ ಅಂಡ್ ಇದನ್ನ ಎಕ್ಸ್ಪೆಂಡ್ ಮಾಡಿ ಬರೆದಾಗ ಮತ್ತೊಂದು ಲೀನಿಯರ್ ಇಕ್ವೇಶನ್ ಬರುತ್ತೆ. ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಬರುತ್ತೆ. ಇಲ್ಲಿ ಕಾಸ್ ಎ ಗೆಟ್ ಕ್ಯಾನ್ಸಲ್ ಅಂಡ್ ರಿಮೈನಿಂಗ್ ಏನ್ ಉಳಿಯಿತು, 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಅಂತ ಉಳಿತು. ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಇದಲ್ಲ. ರಿಂಕುನ್ ಹತ್ರ 20 ಇತ್ತು ಅಂತಂದ್ರೆ ಈ ಪಿಂಕುನ್ ಹತ್ರ 10 ಇತ್ತು ಅಂತಂದ್ರೆ ಟೋಟಲ್ ನಮಗೆ 30 ಆಗುತ್ತೆ, ಹೌದಾ? ಸೊ ಈ 20 ಆ ಕಡೆಗೆ ಶಿಫ್ಟ್ ಮಾಡಿದೆ ಅಂತಂದ್ರೆ ಅವಾಗ ಪಿಂಕುನ್ ಹತ್ರ ಏನಾಗತ್ತೆ, ಇದು ಪಿಂಕುನ್ ಹತ್ರ ಐತಲ್ಲ, ದಿಸ್ ಇಸ್ ಈಕ್ವಲ್ ಟು 30 ಮೈನಸ್ 20. ಸಬ್ಟ್ರಾಕ್ಷನ್ ಎ ಅನ್ನೋದು 10, ಓಕೆ, ಇದಕ್ಕೆ ಪ್ಲಸ್ 5 ಆಡ್ ಮಾಡ್ತೀರಿ ಅಂದ್ರೆ ಪ್ಲಸ್ ಡಿ ಅನ್ನ ಆಡ್ ಮಾಡ್ತೀರಿ. ಡಿ ಅನ್ನೋದು ಎಷ್ಟು, 5. ಸೊ 10 ಪ್ಲಸ್ 5 ಆಡ್ ಮಾಡಿದ್ರೆ 15 ಬರ್ತತಿ. ಅದೇ ತರ ಆ 5 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 10 ಮೈನಸ್ 5 ಅಂತ ಬರೆದ್ರೆ 5 ಬರೋದಿಲ್ವಾ? ಹಂಗಾಗಿ ಎ ಮೈನಸ್ ಡಿ ಅನ್ನ ನಾವು ಫಸ್ಟ್ ಟರ್ಮ್, ಇದನ್ನೇ ಫಸ್ಟ್ ಟರ್ಮ್ ಅಂತ ಯಾಕೆ ತಗೋಬಾರ್ದು? ಅಂಡ್ ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ 1/√3 ಅಂತ ಬರಿತೀವಿ. 1/√3 ಇಸ್ ಈಕ್ವಲ್ ಟು y ಡಿವೈಡೆಡ್ ಬೈ 20√3 ಅಂತ ಬರಿತೀವಿ. ಇಲ್ಲಿ √3 ಗೆಟ್ ಕ್ಯಾನ್ಸಲ್ ಅಂಡ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ y ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತಂದ್ರೆ 20 ಮೀಟರ್ ಅಂತ ಬರುತ್ತೆ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ 5 ಅನ್ನ ನೋಡಿದ್ವಿ. ಅದರಲ್ಲಿ 3 ಮಾರ್ಕಿಂದು ಒಂದು 5 ಕ್ವಶನ್ಸ್ ಅಂಡ್ 5 ಮಾರ್ಕಿಂದು ಒಂದು ಕ್ವಶನ್, ಟೋಟಲ್ 20 ಮಾರ್ಕ್ಸ್ ಅನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಈ ವಿಡಿಯೋದಲ್ಲಿ ಮತ್ತೆ ಅಗೇನ್ 20 ಮಾರ್ಕ್ಸ್ ಗೆ ಬರ್ತಕ್ಕಂಥ ಅಪ್ಲೈಡ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ ನಿಮಗೆ ಗೊತ್ತೇ ಇರೋ ಹಾಗೆ ಟ್ರಯಾಂಗಲ್ ನಲ್ಲಿ ಒಂದು ಅಪ್ಲೈಡ್ ಕ್ವಶನ್ ಇರುತ್ತೆ 3 ಮಾರ್ಕಿಗೆ. ಅಂಡ್ ಕೋಆರ್ಡಿನೇಟ್ ಜಾಮೆಟ್ರಿ ನಲ್ಲಿ ಒಂದು ಸರ್ಕಲ್ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು ಪ್ರಾಬ್ಲಮ್ ಅನ್ನ ತಗೊಂಡು ಬಂದಿದ್ದೀನಿ. ಇದು ಕೋಆರ್ಡಿನೇಟ್ ಜಾಮೆಟ್ರಿ 3 ಮಾರ್ಕಿಂದು. ದೆನ್ ಟ್ರಿಗ್ನೋಮೆಟ್ರಿ ಪ್ರೂವ್ ದಟ್ ಟು ಶೋ ದಟ್ ಅನ್ನೋ ಒಂದು ಪ್ರಾಬ್ಲಮ್. ದೆನ್ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ 3 ಮಾರ್ಕಿಂದು ಒಂದು ಕ್ವಶನ್, ಅಪ್ಲೈಡ್ ಕ್ವಶನ್. ಎಪಿ ನಲ್ಲಿ ಬರ್ತಕ್ಕಂತಹ ಒಂದು 4 ಮಾರ್ಕಿಂಗ್ ಕ್ವಶನ್. ದೆನ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ನಲ್ಲಿ ಇಲ್ಲೇ ಕಾಣಿಸ್ತಿದೆ, ಬಿಲ್ಡಿಂಗ್ ಮತ್ತೆ ಟವರ್ ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು 4 ಮಾರ್ಕಿಂಗ್ ಅಪ್ಲೈಡ್ ಕ್ವಶನ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಅಂಡ್ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ತರ ಅಂತ ಹೇಳ್ತಾ, ಲೆಟ್ಸ್ ಗೆಟ್ ಇನ್ ಫಾರ್ ದ ಫಸ್ಟ್ ಕ್ವಶನ್. ಟ್ರಯಾಂಗಲ್ಸ್ ನಲ್ಲಿ ಬರ್ತಕ್ಕಂಥ ಒಂದು 3 ಮಾರ್ಕಿಂಗ್ ಕ್ವಶನ್ ಈ ತರ ಇದೆ. ಇಲ್ಲಿ ಫಸ್ಟ್ ಕ್ವಶನ್, ಇಫ್ ಡಿ ಅಂಡ್ ಇ ಆರ್ ದ ಪಾಯಿಂಟ್ಸ್ ಆನ್ ದ ಸೈಡ್ಸ್ ಎ ಬಿ ಅಂಡ್ ಎ ಸಿ ರೆಸ್ಪೆಕ್ಟಿವ್ಲಿ ಆಫ್ ಟ್ರಯಾಂಗಲ್ ಎ ಬಿ ಸಿ ಸಚ್ ದಟ್ ಡಿಇ ಈಸ್ ಪ್ಯಾರಲಲ್ ಟು ಬಿ ಸಿ ಅಂಡ್ ಬಿ ಡಿ ಈಸ್ ಈಕ್ವಲ್ ಟು ಸಿ, ಪ್ರೂವ್ ದಟ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಅನ್ ಐಸೋಸಿಲೆಸ್ ಟ್ರಯಾಂಗಲ್. ಸೊ ಟ್ರಯಾಂಗಲ್ ಎ ಬಿ ಸಿ ಅನ್ನೋದನ್ನ ಐಸೋಸಿಲೆಸ್ ಟ್ರಯಾಂಗಲ್ ಅಂತಂದೇಳಿ ಪ್ರೂವ್ ಮಾಡ್ಬೇಕಂತೆ. ಇಷ್ಟೆಲ್ಲ ಡಾಟಾ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಿ, ಇಲ್ಲೊಂದು ಟ್ರಯಾಂಗಲ್ ಕಾಣಿಸ್ತಿದೆ ಎ ಬಿ ಸಿ ಅನ್ನೋ ಈ ಒಂದು ಟ್ರಯಾಂಗಲ್ ನಲ್ಲಿ ಡಾಟಾ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ಬಿ ಡಿ ಅನ್ನೋದು ಸಿಇ ಗೆ ಈಕ್ವಲ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ ಅಂಡ್ ಡಿಇ ಅನ್ನೋದು ಬಿ ಸಿ ಗೆ ಪ್ಯಾರಲಲ್ ಆಗಿದೆ ಅಂತಂದೇಳಿ ಅವರು ಡಾಟಾ ಕೊಟ್ಟಿದ್ದಾರೆ. ಎ ಬಿ ಸಿ ಅನ್ನೋದು ಇಟ್ ಈಸ್ ಅನ್ ಐಸೋಸಿಲೆಸ್ ಟ್ರಯಾಂಗಲ್. ಐಸೋಸಿಲೆಸ್ ಟ್ರಯಾಂಗಲ್ ಆಗ್ಬೇಕು ಅಂತಂದ್ರೆ ಎ ಬಿ ಅನ್ನೋದು ಎ ಸಿ ಗೆ ಈಕ್ವಲ್ ಆಗಬೇಕು. ಸೊ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ನಾವು ಪ್ರೂವ್ ಮಾಡ್ಬೇಕು. ನೀವು ಟು ಪ್ರೂವ್ ನಲ್ಲಿ ಬರ್ಕೋಬೇಕು. ದೇರ್ ಫೋರ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡ್ಬೇಕು, ಟು ಪ್ರೂವ್ ಅಂತಂದೇಳಿ. ಸೊ ಹಿಂಗೆ ಐಸೋಸಿಲೆಸ್ ಟ್ರಯಾಂಗಲ್ಸ್ ಅಂತಂದ್ರೆ ಎರಡು ಸೈಡ್ಸ್ ಈಕ್ವಲ್ ಆಗಂಗೆ ಪ್ರೂವ್ ಮಾಡ್ತಾ ಹೋಗ್ಬೇಕು. ಡಾಟಾ ಬರೀತೀರಿ, ಅದನ್ನೆಲ್ಲ ಬರೀತೀರಿ. ನಾನು ಡೈರೆಕ್ಟ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲಿ ನೋಡ್ರಿ, ಇದು ಡಿಇ ಅನ್ನೋದು ಪ್ಯಾರಲಲ್ ಆಗಿದೆ ಬಿ ಸಿ ಗೆ ಅಂತ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಒಂದು ಥೇಲ್ಸ್ ಥಿಯರಂ ಪ್ರಕಾರ ಇದನ್ನ ನಾವು ಎಕ್ಸ್ಪೆಂಡ್ ಮಾಡಿದಾಗ, ಥೇಲ್ಸ್ ಥಿಯರಂ ಪ್ರಕಾರ ಇದನ್ನ ಬರ್ಕೊಂಡಾಗ ಅವರು ಡಿಇ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳಿರೋದ್ರಿಂದ, ಕೊಟ್ಟಿರೋ ಡಾಟಾ ಆತರ ಇರೋದ್ರಿಂದ ನಾವು ಥೇಲ್ಸ್ ಥಿಯರಂ ಪ್ರಕಾರ ಎ ಡಿ ಡಿವೈಡೆಡ್ ಬೈ ಡಿ ಬಿ ಅಂತ ಬರೀತೀವಿ. ದಿಸ್ ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಬರೀತೀವಿ ಇದಕ್ಕೆ, ಅಕಾರ್ಡಿಂಗ್ ಟು ಥೇಲ್ಸ್ ಥಿಯರಂ ಪ್ರಕಾರ. ಇಲ್ಲಿ ಎಲ್ಲೆಲ್ಲಿ ಸಿಇ ಇರುತ್ತೋ ಅಲ್ಲಿ ನಾವು ಬಿ ಡಿ ಹಾಕ್ಬೋದು ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸಿಇ ಅಂತ ಐತಲ್ಲ, ಹಂಗಾಗಿ ಈ ಪ್ಲೇಸ್ ನಲ್ಲಿ ಬಿ ಡಿ ಹಾಕಿದಾಗ ಸೊ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ, ಇದು ಇ ಸಿ ಪ್ಲೇಸ್ ನಲ್ಲಿ ಬಿ ಡಿ ಅಥವಾ ಡಿ ಬಿ ಅಂತ ಬರ್ಕೋಬಹುದಲ್ಲ, ಯಾಕೆಂದ್ರೆ ಅವರೇ ಕೊಟ್ಟಿದ್ದಾರೆ ನೋಡ್ರಿ, ಸಿಇ ಇರೋ ಪ್ಲೇಸ್ ನಲ್ಲಿ ಬಿ ಡಿ ಅಥವಾ ಡಿ ಬಿ ಅನ್ನ ಹಾಕೋಬಹುದು ಅಂತ. ಸೊ ಇಲ್ಲಿ ಬಿ ಡಿ ಗೆಟ್ ಕ್ಯಾನ್ಸಲ್,
ಏನ್ ಉಳಿಯುತ್ತೆ? AD is equal to AE ಅಂತ ಉಳಿಯುತ್ತೆ. ಸೊ ದಿಸ್ ಈಸ್ ಇಕ್ವೇಶನ್ ನಂಬರ್ 1, ಅಥವಾ ಇದು ಎಲ್ಲೆಲ್ಲಿ AD ಇರುತ್ತೋ ಅಲ್ಲಿ AE ಅಂತ ಹಾಕೊಳ್ತಾ ಹೋಗೋಣಂತೆ. ಅಂಡ್ AD is equal to AE ಅನ್ನೋದಾದ್ರೆ ನಮಗೆ ಗೊತ್ತೇ ಇದೆ, AD is equal to AE ಗೆ ನಾವು ಎರಡೂ ಕಡೆ ಈ BD ಅನ್ನ ಆಡ್ ಮಾಡ್ಬಿಡೋಣ. ಈ ಒಂದು ಇಕ್ವೇಶನ್ ಗೆ ಯಾವುದು AD is equal to AE ಅಂತ ಇದೆಯಲ್ಲ, ಈ ಒಂದು ಇಕ್ವೇಶನ್ ಗೆ BD ಅನ್ನ ಎರಡೂ ಸೈಡ್ ಆಡ್ ಮಾಡಿದಾಗ, ಸೊ AD ಪ್ಲಸ್ DB ಅಥವಾ BD is equal to ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ AE ಪ್ಲಸ್ BD ಇವೆರಡನ್ನು ಆಡ್ ಮಾಡಿದೆ ಅಂತಂದ್ರೆ, ಎರಡೂ ಸೈಡ್ BD ಅನ್ನ ಆಡ್ ಮಾಡಿದೆ ಅಂತಂದ್ರೆ, ಸೊ AD ಪ್ಲಸ್ DB ಅಂತಂದ್ರೆ ನೋಡ್ರಿ, A ಇಂದ ಹಿಡಿದು D ಪ್ಲಸ್ DB ಅಂದ್ರೆ ನಾವು ಡೈರೆಕ್ಟ್ ಆಗಿ AB ಅಂತ ಬರಿಬಹುದಲ್ಲ, AD ಪ್ಲಸ್ DB ಅಂತ ಆಡ್ ಮಾಡಿದ್ರೆ ನಮಗೆ AB ಅಂತ ಬರುತ್ತೆ. ಅಂಡ್ ದಿಸ್ ಇಸ್ ಈಕ್ವಲ್ ಟು ನೋಡ್ರಿ, ಅದೇ ತರ AE ಪ್ಲಸ್ EC ಅನ್ನ ಆಡ್ ಮಾಡಿದ್ರೆ ನಮಗೆ AC ಅಂತ ಬರ್ತೈತಿ. ಇಲ್ಲಿ BD ಅಂತ ಮಾತ್ರ ನಮಗೆ ಬಂದಿದೆ. ಸೊ AE ಐತೆ, ಈ BD ಪ್ಲೇಸ್ ನಲ್ಲಿ ನಾವು ಅವಾಗ್ಲೇ ತಗೊಂಡಂಗೆ CE ಅಂತ ಬರಿಬಹುದಲ್ಲ. ಹಂಗಾದ್ರೆ ಇದು ಏನಾಗುತ್ತೆ ಅಂದ್ರೆ AE ಪ್ಲಸ್ BD ಪ್ಲೇಸ್ ನಲ್ಲಿ CE ಅಂತ ಬರೆದ್ರೆ ನೋಡ್ರಿ, ಇಲ್ಲಿ AE ಪ್ಲಸ್ EC ಅಥವಾ CE ಅಂತಂದ್ರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ? DB ಅಥವಾ AC ಅಂತ ಬರೀಬಹುದು ನಾವು. ಸೊ AC ಅಂತ ಬರೀಬಹುದು. AB ಇಸ್ ಈಕ್ವಲ್ ಟು AC. AB ಸೈಡ್ ಗೆ AC ಸೈಡ್ ಅನ್ನೋದು ಈಕ್ವಲ್ ಆಗಿದೆ ಅಂತಂದ್ರೆ ಇಟ್ ಈಸ್ ಅನ್ ಐಸೋಸಿಲೆಸ್ ಟ್ರಯಾಂಗಲ್. ಈ ತರ ನಾವು ಸಿಂಪಲ್ ಆಗಿರ್ತಕ್ಕಂಥ ಒಂದು 3 ಮಾರ್ಕಿಂಗ್ ಕ್ವಶನ್ ಅನ್ನ ಇಲ್ಲಿ ನೋಡಿದ್ವಿ ಫಸ್ಟ್ ಕ್ವಶನ್ ಗೆ. ಅಂಡ್ ಸೆಕೆಂಡ್ ಕ್ವಶನ್, find the center of the circle passing through the points A of 5, -8, B of 2, -9 and C of 2, 1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೆಂಟರ್ ಆಫ್ ದ ಸರ್ಕಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಒಂದು ಸರ್ಕಲ್ ಒಳಗಡೆ 3 ಪಾಯಿಂಟ್ಸ್ ಗಳನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಈ ಸೆಂಟರ್ ಆಫ್ ದ ಸರ್ಕಲ್ ಅನ್ನ O ಅಂತ ತಗೊಳ್ಳೋಣ, O ಆಫ್ X, Y ಅಂತ ತಗೊಳ್ಳೋಣ. ಅಂಡ್ ABC ಅನ್ನೋದು ಈ ಸರ್ಕಲ್ ಮೇಲ್ಗಡೆ ಇರತಕ್ಕಂತ ಕೆಲವೊಂದು ಪಾಯಿಂಟ್ಸ್ ಗಳು, 3 ಪಾಯಿಂಟ್ಸ್ ಗಳಾಗಿರ್ತವೆ. ಸೊ ಇದು A, ಇದು B, ಇದು C ಅಂತ ತಗೊಂಡ್ರೆ ನಮಗೆ ಗೊತ್ತೇ ಇದೆ A ಮತ್ತೆ OB ಮತ್ತೆ OC 3 ಈಕ್ವಲ್ ಆಗಿರ್ತವೆ ಬಿಕಾಸ್ ಆಫ್ ರೇಡಿಯಸ್. ಆಲ್ ದ ರೇಡಿಯೈ ಈಕ್ವಲ್ ಇನ್ ಸರ್ಕಲ್ ಅಂತ ಹೇಳ್ತೀವಲ್ಲ. ಸೊ ಇದು OA ಅನ್ನೋದು ಎಷ್ಟು ಸೆಂಟಿಮೀಟರ್ ಇರ್ತದೋ ಅಷ್ಟೇ ಸೆಂಟಿಮೀಟರ್ OB ಇರುತ್ತೆ, ಅಂಡ್ OC ಸೇಮ್ ಇರುತ್ತೆ. ಇವಾಗ ನಾವು OA ಇಸ್ ಈಕ್ವಲ್ ಟು OB ಇಸ್ ಈಕ್ವಲ್ ಟು OC ಅಂತ ನಾವು ಬರ್ಕೋಬೇಕಾಗ್ತದೆ. ಅಂದ್ರೆ ಡಿಸ್ಟೆನ್ಸ್ ಆಫ್ OA, ಡಿಸ್ಟೆನ್ಸ್ ಆಫ್ OB ಅಂಡ್ ಡಿಸ್ಟೆನ್ಸ್ ಆಫ್ OC. ಈಗ ನಾವು ಸೆಂಟರ್ ಆಫ್ ದ ಸರ್ಕಲ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ನಮಗೆ ಮತ್ತೆ ಅಗೇನ್ ಇಕ್ವಿ ಡಿಸ್ಟೆಂಟ್ ಅಂತ ನೆನಪಾಗಬೇಕು, ಇಕ್ವಿ ಡಿಸ್ಟೆಂಟ್. ಸೊ OA ಇಸ್ ಈಕ್ವಲ್ ಟು OC. ಈಗ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ, OA, A, B, C ಅದು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಈಗ OA ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು, OB ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು, OC ವ್ಯಾಲ್ಯೂ. ಸೊ OA ಫೈಂಡ್ ಔಟ್ ಮಾಡಬೇಕು, ಒಂದು ಫಾರ್ಮುಲಾ ಬಂದೇ ಗೊತ್ತೇ ಇದೆ ನಿಮ್ಗೆ. ಸೊ OA ಅಂತಂದ್ರೆ ಈ O ಪಾಯಿಂಟ್ XY ಅಂತ ತಗೊಂಡಿದೀವಿ. A ಪಾಯಿಂಟ್ ಅನ್ನ ಅವ್ರು ಕೊಟ್ಟಿದ್ದಾರೆ 5, -8 ಅಂತಂದೇಳಿ. ಇವಾಗ ಇವೆರಡರದು ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅಂಡ್ ಇದಕ್ಕೆ OB ಅನ್ನೋದು ಈಕ್ವಲ್ ಆಗಿದೆ. ಮತ್ತೆ ಇಲ್ಲಿ X1, Y1 ಅಂತ ತಗೋಬೇಕು. B ಪಾಯಿಂಟ್ ಗೆ 2, -9 ಅಂತ ಐತೆ. ಇವು OB ಅನ್ನ ಈಕ್ವಲ್ ಮಾಡ್ಕೋಬೇಕು. ನೆಕ್ಸ್ಟ್ OC ಅದೇ ತರ ಇಲ್ಲಿ O ಪಾಯಿಂಟ್ X1, Y1 ಅಂತ ತಗೋಬೇಕು. C ಪಾಯಿಂಟ್ ಐತಲ್ಲ ಇದು 2, 1 ಅಂತ ಅವರೇ ಕೊಟ್ಟಿದ್ದಾರೆ. ಇದನ್ನ ಈಕ್ವಲ್ ಮಾಡ್ಕೋಬೇಕು. ಸೊ ಇದೆಲ್ಲವನ್ನು ಈಕ್ವಲ್ ಮಾಡ್ಕೊಂಡಾಗ ನಮಗೆ ಲೀನಿಯರ್ ಇಕ್ವೇಶನ್ಸ್ ಬರ್ತತಿ. ಅಂದ್ರೆ ಇಲ್ಲಿ ನೋಡ್ತಾ ಹೋಗೋಣ. OA ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ X2 - X1 ಅಂತಂದ್ರೆ X - 5 ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಅಂಡ್ ಪ್ಲಸ್ Y2 - Y1 ಅಂತಂದ್ರೆ Y ಮೈನಸ್ ಆಫ್ ಮೈನಸ್ ಅಂತಂದ್ರೆ +8 ಬರ್ತದೆ. ಇದು Y + 8 ಹೋಲ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು, ಈಗ ಸ್ಕ್ವೇರ್ ರೂಟ್ ಆಫ್ OB ವ್ಯಾಲ್ಯೂ ಅನ್ನ, OB ಅಂತಂದ್ರೆ ಇದಕ್ಕೂ ಅಷ್ಟೇ. ಸೊ X - 2 ಹೋಲ್ ಸ್ಕ್ವೇರ್, X - 2 ಹೋಲ್ ಸ್ಕ್ವೇರ್ ಪ್ಲಸ್ Y ಮೈನಸ್ ಆಫ್ ಮೈನಸ್ ಅಂತಂದ್ರೆ ಪ್ಲಸ್ ಆಗುತ್ತೆ, Y + 9 ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಇದನ್ನ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡ್ತೀವಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರೆದಾಗ ಅಂಡ್ ಇದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡಿದಾಗ ನಾನು ಡೈರೆಕ್ಟ್ ಆಗಿ ಬರೀತೀನಿ. ಇದಿಷ್ಟು ಸಾಲ್ವ್ ಮಾಡಿದಾಗ ಲೀನಿಯರ್ ಇಕ್ವೇಶನ್ ಬರುತ್ತೆ. X - 3Y ಇಸ್ ಈಕ್ವಲ್ ಟು 14 ಅಂತ ಬರ್ತತಿ. ದಿಸ್ ಇಸ್ ಇಕ್ವೇಶನ್ ನಂಬರ್ 1. X - 3Y ಇಸ್ ಈಕ್ವಲ್ ಟು 14. ಇದೆಲ್ಲ ಸಿಂಪ್ಲಿಫೈ ಮಾಡೋದಿಲ್ಲ, ಹಾಗಾಗಿ ನಾನು ಡೈರೆಕ್ಟ್ ಆಗಿ ಬರೀತೀನಿ. ನೀವು ಸಿಂಪ್ಲಿಫೈ ಮಾಡ್ಕೊಂಡು ಬೇಕಾದ್ರೆ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ.
ಇದನ್ನ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ನಾಗ ಐತೆ, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ನಾಗ ಐತೆ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಬಾರ್ದು, ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೊಂದು ಲೀನಿಯರ್ ಇಕ್ವೇಶನ್ ಬರುತ್ತೆ. ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಬರುತ್ತೆ. ದಟ್ ಈಸ್ ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 14 ಅಂತ ಬರುತ್ತೆ. ಅದೇ ತರ ಈಗ ಓ ಎ ಇಸ್ ಈಕ್ವಲ್ ಟು ಓ ಬಿ ಅಂತ ಬರ್ಕೊಂಡಿವಲ್ಲ, ಹಂಗೆ ಇವಾಗ ಓ ಬಿ ಇಸ್ ಈಕ್ವಲ್ ಟು ಓ ಸಿ ಅಂತ ಬರ್ಕೋಬೇಕು. ಓ ಬಿ ವ್ಯಾಲ್ಯೂ, ಓ ಅಂತಂದ್ರೆ x1y1 ಎಕ್ಸ್ ಕಮಾ ವೈ ಅಂತ ಬರ್ಕೊಂತೀವಿ. ಬಿ ಅಂತಂದ್ರೆ 2,-9 ಇವೆರಡರದ್ದು ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ದಟ್ ಸ್ಕ್ವೇರ್ ರೂಟ್ ಆಫ್ ಇಲ್ಲಿ x1 ಮೈನಸ್ x2 ಮೈನಸ್ x1 ಅಂತಂದ್ರೆ x ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ y2 ಮೈನಸ್ y1 ಅಂತಂದ್ರೆ y ಮೈನಸ್ ಆಫ್ ಮೈನಸ್ ಅಂತಂದ್ರೆ ಪ್ಲಸ್ ಬರ್ತತಿ, y ಪ್ಲಸ್ 9 ಹೋಲ್ ಸ್ಕ್ವೇರ್ ಅಂತ ಇಲ್ಲೊಂದು ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು ಅದೇ ತರ ಸ್ಕ್ವೇರ್ ರೂಟ್ ಆಫ್ ಈಗ ಓ ಸಿ ವ್ಯಾಲ್ಯೂ ಅನ್ನ ಅಂದ್ರೆ x ಮೈನಸ್ 2 ಹೋಲ್ ಸ್ಕ್ವೇರ್, x ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 1 ಹೋಲ್ ಸ್ಕ್ವೇರ್, y ಮೈನಸ್ 1 ಹೋಲ್ ಸ್ಕ್ವೇರ್. ಇದನ್ನು ಅಷ್ಟೇ, ಇದು ಏನ್ ಮಾಡಿದಿರಲ್ಲ ಅದೇ ತರ ಇದನ್ನ ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡಿ ಅಂಡ್ ಇದನ್ನ ಎಕ್ಸ್ಪೆಂಡ್ ಮಾಡಿ ಬರೆದಾಗ ಮತ್ತೊಂದು ಲೀನಿಯರ್ ಇಕ್ವೇಶನ್ ಬರುತ್ತೆ. ಇಲ್ಲಿ x ಮೈನಸ್ 2 ಡೈರೆಕ್ಟ್ ಆಗಿರೋದ್ರಿಂದ ಕ್ಯಾನ್ಸಲ್ ಆಗಿ ಒಂದು y ವ್ಯಾಲ್ಯೂ ಬಂದ್ಬಿಡ್ತೈತಿ ಇಲ್ಲಿ. ಸೊ y ಇಸ್ ಈಕ್ವಲ್ ಟು -4 ಅಂತ ಇಲ್ಲಿ ಡೈರೆಕ್ಟ್ ಆಗಿ ಬಂದ್ಬಿಡ್ತೈತಿ, ಯಾಕಂದ್ರೆ y ವೇರಿಯೇಬಲ್ ಮಾತ್ರ ಉಳ್ಕೊಳ್ತೈತಿ. ಇಲ್ಲಿ x ಮೈನಸ್ 2 ಇದೆಲ್ಲ ಕ್ಯಾನ್ಸಲೇಷನ್ ಆಗಿ ಹೋಗೋದ್ರಿಂದ y ವ್ಯಾಲ್ಯೂ ಇಲ್ಲಿ ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ y ಇಸ್ ಈಕ್ವಲ್ ಟು -4 ಅಂತ ಬರುತ್ತೆ. ಆ y ವ್ಯಾಲ್ಯೂ ಅನ್ನ ಇಕ್ವೇಶನ್ ನಂಬರ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ x ಮೈನಸ್ 3 ಇಂಟು -4 ದಿಸ್ ಇಸ್ ಈಕ್ವಲ್ ಟು 14 ಅಂಡ್ x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 4 12 ದಿಸ್ ಇಸ್ ಈಕ್ವಲ್ ಟು 14 ಆಗುತ್ತೆ. ಈ 12 ಅನ್ನ ಆ ಕಡೆ ಶಿಫ್ಟ್ ಮಾಡಿದಾಗ ನಮಗೆ x ಇಸ್ ಈಕ್ವಲ್ ಟು 14 ನಲ್ಲಿ 12 ಸಬ್ಟ್ರಾಕ್ಷನ್ ಮಾಡಿದ್ರೆ 2 ಅಂತ ಬರುತ್ತೆ. ದೇರ್ ಫೋರ್ x ಅನ್ನೋದು 2 ಆಗುತ್ತೆ, y ಅನ್ನೋದು -4 ಅಂತ ಆಗುತ್ತೆ. ಅವು ಎರಡು ಕೋಆರ್ಡಿನೇಟ್ಸ್ ಯಾವಪ್ಪ ಅಂತಂದ್ರೆ 2, -4 ಅಂತ ಬರಿತೀವಿ. ಅಂದ್ರೆ ಸೆಂಟರ್ ಆಫ್ ದ ಸರ್ಕಲ್ ಅಲ್ಲಿ ಇರ್ತಕ್ಕಂತಹ ಪಾಯಿಂಟ್ ಯಾವುದು ಅಂತಂದ್ರೆ 2, -4 ಅಂತಂದೇಳಿ ಸೆಕೆಂಡ್ ಒನ್ ಗೆ ನಾವು ಆನ್ಸರ್ ಅನ್ನ ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಅನ್ನು ನೋಡೋಣ. ಪ್ರೂವ್ ದಟ್, ಶೋ ದಟ್ ಗೆ ಸಂಬಂಧಪಟ್ಟಂತೆ. ಸೊ ಟ್ರಿಗ್ನೋಮೆಟ್ರಿನಲ್ಲಿ ಬರ್ತಕ್ಕಂಥ ಥರ್ಡ್ ಕ್ವಶನ್ ನಿಮ್ಗೆ ಗೊತ್ತೇ ಇದೆ. ಪ್ರೂವ್ ದಟ್, ಶೋ ದಟ್ ಅಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ. ಪ್ರೂವ್ ದಟ್ cot a minus cos a divided by cot a plus cos a is equal to cosec a minus 1 divided by cosec a plus 1 ಅಂತ ಇದೆ. ಸೊ ಎಲ್ ಎಚ್ ಎಸ್ ಅನ್ನ ತಗೊಂಡು ಇಲ್ಲಿ ಆರ್ ಎಚ್ ಎಸ್ ಅನ್ನ ನಾವು ಸಾಲ್ವ್ ಮಾಡಬೇಕು. ಇಲ್ಲಿ ಕಾಟ್ ಮತ್ತೆ ಕೊಸೆಕ್ ಅಂತ ಬಂದಿದೆ ನೋಡ್ರಿ. ನಾನು ಅವತ್ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ಇನ್ ಟರ್ಮ್ಸ್ ಆಫ್ ಕಾಸ್ ಸೈನ್ ಮಾಡ್ಕೊಂಡೆ ಅಂತಂದ್ರೆ ಯಾವುದೇ ಪ್ರಾಬ್ಲಮ್ ಅನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು, ಬೇಗ ಸಾಲ್ವ್ ಮಾಡಬಹುದು ಅಂತ. ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಆರ್ ಎಚ್ ಎಸ್ ನಲ್ಲಿ ಕೊಸೆಕ್ ಕೂಡ ಕೊಟ್ಬಿಟ್ಟಿದ್ದಾರೆ, ಅದನ್ನು ನಾವು ಚೇಂಜ್ ಮಾಡ್ಕೊಡೋಣ. ಅಂದ್ರೆ ಆರ್ ಎಚ್ ಎಸ್ ಅನ್ನೇ ಒಂದು ಸಪರೇಟ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ಬಿಡೋಣ. ಸೊ ಕೊಸೆಕ್ ಅನ್ನ ಕೊಟ್ಟಿದಾರಲ್ಲ ಆರ್ ಎಚ್ ಎಸ್, ಇಲ್ಲಿ ಆರ್ ಎಚ್ ಎಸ್ ಮತ್ತೆ ಬರ್ಕೊಳ್ತೀನಿ ನೋಡ್ರಿ. ಆರ್ ಎಚ್ ಎಸ್ ಇಲ್ಲಿ ಕೊಸೆಕ್ ಕೊಟ್ಟಿದ್ದಾರೆ. ಕೊಸೆಕ್ ಅಂತಂದ್ರೆ 1/sin ಅಂತ ಬರ್ಕೊಂತೀವಿ. ಸೊ 1/sin a -1 ಅಂತ ನ್ಯೂಮರೇಟರ್ ನಲ್ಲಿ ಐತೆ, ಡಿನಾಮಿನೇಟರ್ ನಲ್ಲಿ 1/sin a ಪ್ಲಸ್ 1 ಅಂತ ಇದು. ಮತ್ತೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋಣ, ನಮಗೆ ಒಂದು ಆನ್ಸರ್ ಬರುತ್ತೆ. ಆಮೇಲೆ ಬೇಕಾದ್ರೆ ಮಾಡೋಣ. ಸೊ ಇಲ್ಲಿ ಕೆಳಗಡೆ 1 ಇರುತ್ತೆ, ಇಲ್ಲಿ ಕೆಳಗಡೆ 1 ಇರುತ್ತೆ. ಇದು ನಿಮ್ಗೆ ಗೊತ್ತೇ ಇದೆ. ಆರ್ ಎಚ್ ಎಸ್ ಅದು ಎಲ್ ಸಿ ಎಂ ಅನ್ನ ತಗೊಂಡ್ಬಿಟ್ಟು ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇದನ್ನ ಸಾಲ್ವ್ ಮಾಡ್ತೀರಿ. ಅವಾಗ ಇದೇನಾಗುತ್ತೆ ಅಂದ್ರೆ 1 - sin a ಅಂತ ನ್ಯೂಮರೇಟರ್ ನಲ್ಲಿ ಬರುತ್ತೆ, ಡಿವೈಡೆಡ್ ಬೈ ಇಲ್ಲಿ 1 + sin a ಅಂತ ಡಿನಾಮಿನೇಟರ್ ನಲ್ಲಿ ಬರುತ್ತೆ. sin a ಅಲ್ಲಿ ಕ್ಯಾನ್ಸಲ್ ಆಗಿ ಜಸ್ಟ್ ಬರೀ 1 - sin a ಡಿವೈಡೆಡ್ ಬೈ 1 + sin a ಅಂತ ಮಾತ್ರ ಬರ್ತದೆ. ಇದು ಆರ್ ಎಚ್ ಎಸ್. ಸೊ ಈಗ ನಮಗೆ ಬೇಕಾಗಿರೋದು ಈ ಆನ್ಸರ್ ಯಾವುದು? ಈ ಎಲ್ ಎಚ್ ಎಸ್ ಅನ್ನ ಏನಿಲ್ಲ, ಜಸ್ಟ್ ಆರ್ ಎಚ್ ಎಸ್ ಅನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. ಇದು ಕೊಸೆಕ್ ನಲ್ಲಿ ಇರ್ತಕ್ಕಂಥದ್ದನ್ನ 1 - sin a 1 + sin a ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತೆ ಕಾಸ್ ಇರೋ ಹಾಗೆ ನೋಡ್ಕೊಂಡಿದ್ದೀನಿ ಆರ್ ಎಚ್ ಎಸ್ ಅನ್ನ. ಈಗ ಎಲ್ ಎಚ್ ಎಸ್ ಅನ್ನ ತಗೋಬೇಕಿದನ್ನ. ಎಲ್ ಎಚ್ ಎಸ್ ನಲ್ಲಿ cot a - cos a ಅಂತ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ cot a + cos a ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಚೇಂಜ್ ಮಾಡ್ಕೋಬೇಕಂತ ಅವಾಗಲೇ ಹೇಳಿದೆ. cot a ನ ನಾವು cos a ಡಿವೈಡೆಡ್ ಬೈ sin a ಅಂತ ಬರ್ಕೊಂತೀವಿ. ಅಂಡ್ ಮೈನಸ್ ಅದು cos a ಹಂಗೆ ಇರ್ಲಿ, ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತೆ ಕಾಸ್ ನಲ್ಲೇ ಇರ್ಲಿ. ಇಲ್ಲಿ cot a ಅಂತ ಐತಲ್ಲ, ಅಗೇನ್ ಇದು cos a ಡಿವೈಡೆಡ್ ಬೈ sin a ಅಂತ ಬರ್ಕೊಳ್ಳೋಣ ಇದನ್ನ. ಅಂಡ್ ಇಲ್ಲಿ ಪ್ಲಸ್ cos a ಅಂತ ಐತಿ, ಅದಂಗೆ ಬರ್ಕೊಳ್ಳೋಣ. ಇಲ್ಲಿ ಡಿವೈಡೆಡ್ ಬೈ 1 ಐತೆ, ಡಿವೈಡೆಡ್ ಬೈ 1 ಐತೆ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಸೈನ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅಂಡ್ cos a ಮೈನಸ್ ಕಾಸ್ ಇಂಟು ಸೈನ್ ಅಂತಂದ್ರೆ ಸೈನ್ ಇಂಟು ಕಾಸ್ ಅಂತ ಬರ್ತೈತಿ. ಸೈನ್ ಇಂಟು ಕಾಸ್ ನ್ಯೂಮರೇಟರ್ ನಲ್ಲಿ, ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ cos a ಪ್ಲಸ್ ಸೈನ್ ಇಂಟು ಕಾಸ್ ಅಂತಂದ್ರೆ ಸೈನ್ ಎ ಇಂಟು ಕಾಸ್ ಎ ಅಂತ ಡಿನಾಮಿನೇಟರ್ ನಲ್ಲಿ ಬರುತ್ತೆ. ಇಲ್ಲಿ ಕೆಳಗಡೆ ಬರೀತೀನಿ. ಇಲ್ಲಿ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಕಾಸ್, ಇಲ್ಲಿ ಕಾಸ್ ಐತೆ.
ಸೊ ಕಾಸ್ ಎ ನ ಹೊರಗಡೆ ತೆಗೆದೆ ಅಂತಂದ್ರೆ ಬ್ರಾಕೆಟ್ ನಲ್ಲಿ 1 ಮೈನಸ್ ಸೈನ್ ಎ ಅಂತ ನ್ಯೂಮರೇಟರ್ ನಲ್ಲಿ ಬರುತ್ತೆ. ಅಂಡ್ ಕೆಳಗಡೆ ಡಿನಾಮಿನೇಟರ್ ನಲ್ಲಿ ಕೂಡ ಅಷ್ಟೇ ಕಾಸ್ ಎ ಅಂತ ಐತಲ್ಲ, ಕಾಸ್ ಎ ನ ಹೊರಗಡೆ ತೆಗೆದೆ ಅಂತಂದ್ರೆ 1 ಪ್ಲಸ್ ಸೈನ್ ಎ ಅಂತ ಬರುತ್ತೆ. ಇಲ್ಲಿ ಕಾಸ್ ಎ ಗೆಟ್ ಕ್ಯಾನ್ಸಲ್ ಅಂಡ್ ರಿಮೈನಿಂಗ್ ಏನು ಉಳಿಯಿತು, 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಅಂತ ಉಳಿತು. ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಇದಲ್ಲ. ಸೊ ಇದು ಆರ್ ಎಚ್ ಎಸ್ ಅನ್ನ ಸಿಂಪ್ಲಿಫೈ ಮಾಡ್ಕೊಂಡು 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಅಂತ ಬರ್ದಿದೀವಿ. ಅದೇ ತರ ಎಲ್ ಎಚ್ ಎಸ್ ಅನ್ನ ಸಿಂಪ್ಲಿಫೈ ಮಾಡ್ತಾ ಹೋದಾಗ 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಅಂತ ಬಂದಿದೆ. ಹ್ಯಾನ್ಸ್ ದ ಪ್ರೂಫ್ ಫಾರ್ ದ ಥರ್ಡ್ ಕ್ವಶನ್. ಸೊ ಥರ್ಡ್ ಕ್ವಶನ್ ಈ ತರ ನಾವು ಪ್ರೂವ್ ಮಾಡಿದೀವಿ. ಅಂಡ್ ಫೋರ್ತ್ ಕ್ವಶನ್ ಹೋಗೋಣ. ರಿಂಕು ಅಂಡ್ ಪಿಂಕು ಟುಗೆದರ್ ಹ್ಯಾವ್ 19 ಪೆನ್ಸ್. They both lost 2 pens each. Now the product of the remaining pens will be 50. Find the pens that have Rinku and Pinku before lost. ಇಲ್ಲಿ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ರಿ, ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ರಿ. ರಿಂಕು ಅಂಡ್ ಪಿಂಕು ಅನ್ನೋ ಇಬ್ರು ಸಬ್ಜೆಕ್ಟ್ ಇದಾವೆ ಇಲ್ಲಿ ಇವ್ರಿಬ್ರ ಹತ್ರನು ಏನು 19 ಪೆನ್ಸ್ ಎರಡನ್ನ ಆಡ್ ಮಾಡಿದ್ರೆ, ರಿಂಕುನ ಹತ್ರ ಪ್ಲಸ್ ಪಿಂಕುನ ಹತ್ರ ಎರಡು ಆಡ್ ಮಾಡಿದೆ ಅಂತಂದ್ರೆ ಟೋಟಲ್ 19 ಪೆನ್ಸ್ ಅಂತ ಇದ್ವು. ನಾವೀಗ ಫಾರ್ ಎಕ್ಸಾಂಪಲ್ ರಿಂಕುಂದ್ ಏನಾದ್ರೂ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಅವು ಎಷ್ಟದಾವ ಅಂತ ನಮಗೆ ಗೊತ್ತಿಲ್ಲ, ಬಟ್ ರಿಂಕುಂದು ಪ್ಲಸ್ ಪಿಂಕುಂದು ಪೆನ್ಸ್ ಗಳನ್ನ ಆಡ್ ಮಾಡಿದ್ರೆ ಟೋಟಲ್ 19 ಅಂತ ಬರ್ತತಿ. ಸಪೋಸ್ ಏನಾದ್ರೂ ನಾವು ರಿಂಕುಂದು ಎಕ್ಸ್ ಅಂತ ತಗೊಂಡ್ರೆ ಪಿಂಕುಂದ್ ಏನಾಗುತ್ತೆ ಅಂತಂದ್ರೆ 19 ಮೈನಸ್ ಎಕ್ಸ್ ಅಂತ ನಾವು ಬರ್ಕೋಬಹುದು. ಇದು ಹೆಂಗ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಈಗ ರಿಂಕುನ ಹತ್ರ 20 ಇತ್ತು ಅಂತಂದ್ರೆ ಈ ಪಿಂಕುನ ಹತ್ರ 10 ಇತ್ತು ಅಂತಂದ್ರೆ ಟೋಟಲ್ ನಮಗೆ 30 ಆಗುತ್ತೆ, ಹೌದಾ? ಸೊ ಈ 20 ಆ ಕಡೆಗೆ ಶಿಫ್ಟ್ ಮಾಡಿದೆ ಅಂತಂದ್ರೆ ಅವಾಗ ಪಿಂಕುನ ಹತ್ರ ಏನಾಗತ್ತೆ, ಇದು ಪಿಂಕುನ ಹತ್ರ ಐತಲ್ಲ, ದಿಸ್ ಇಸ್ ಈಕ್ವಲ್ ಟು 30 ಮೈನಸ್ 20 ಸಬ್ಟ್ರಾಕ್ಷನ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಇವೆರಡನ್ನು ಆಡ್ ಮಾಡಿದ್ರೆ 30 ಅಂತ ಇದು ಬರ್ತಿತ್ತು. ಸೊ ಇಲ್ಲಿ ಎರಡನ್ನು ಆಡ್ ಮಾಡಿದ್ರೆ 19 ಅಂತ ಬರ್ತಿತ್ತು. ಇವೆರಡನ್ನು ಆಡ್ ಮಾಡಿದ್ರೆ 30 ಅಂತ ಏನ್ ಬರ್ತಿತ್ತಲ್ಲ, ಈ 20 ಆ ಕಡೆಗೆ ಶಿಫ್ಟ್ ಮಾಡಿದೀನಿ ಅಂದ್ರೆ 30 ಮೈನಸ್ 19 ಅಂತ. ಸ್ಟಾರ್ಟಿಂಗ್ ಇಲ್ಲಿ ಈ ರಿಂಕುಂದು ಎಕ್ಸ್ ಅಂತ ತಗೊಂಡಿದೀವಿ, ಇದು ಆ ಕಡೆ ಹೋಗುತ್ತೆ. ಸೊ 19 ಮೈನಸ್ ಎಕ್ಸ್ ಅಂತ ಆಗುತ್ತೆ, ಯಾವ್ದು? ಪಿಂಕುಂದು. ಸೊ ಪಿಂಕುನ್ ಪೆನ್ಸ್ ಗಳು ಎಷ್ಟಾಗ್ತವೆ ಅಂತಂದ್ರೆ 19 ಮೈನಸ್ ಎಕ್ಸ್ ಅಂತ ಆಗುತ್ತೆ. ಇವೆರಡನ್ನು ಆಡ್ ಮಾಡಿದ್ರೆ 19 ಅಂತ ಮೆನ್ಷನ್ ಮಾಡಿರೋದ್ರಿಂದ ನಾನು ಇದನ್ನ ಇಷ್ಟು ಬರ್ಕೊಳ್ತೀನಿ. ಈಗ ದೇ ಬೋತ್ ಲಾಸ್ 2 ಪೆನ್ಸ್ ಈಚ್ ಅಂತೆ. ಈಗ ರಿಂಕುಂದು 2 ಪೆನ್ಸ್ ಗಳು ಲಾಸ್ ಆಗಿದ್ದಾವೆ ಅಂದ್ರೆ ಇವಂದು ಎಕ್ಸ್ ಮೈನಸ್ 2 ಅಂತ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ ಅಂತ ಇದ್ವಲ್ಲ, ಇವಾಗ ಅದು 2 ಮೈನಸ್ ಮಾಡಬೇಕು ಅಂದ್ರೆ 2 ಲಾಸ್ ಕಳ್ಕೊಂಡಿದ್ದಾನೆ ಅಂತ ಅರ್ಥ. ದೆನ್ ಇಲ್ಲಿ ಪಿಂಕುಂದು 19 ಮೈನಸ್ ಎಕ್ಸ್ ಪೆನ್ಸ್ ಗಳು ಇದ್ವು, ಇದರಲ್ಲಿ 2 ಲೆಸ್ ಆಗುತ್ತೆ. ಮತ್ತೆ ಅಗೇನ್ ಅಲ್ಲಿ ಹೇಳಿದಾರಲ್ಲ, ಇಬ್ರು ಕೂಡ ಏನ್ ಮಾಡಿದ್ದಾರೆ, ಎರಡೆರಡು ಪೆನ್ ಗಳನ್ನ ಕಳ್ಕೊಂಡಿದ್ದಾರೆ ಅಂತ. ಸೊ ಇಲ್ಲಿ ಏನಾಗುತ್ತೆ, 19 ಅಲ್ಲಿ 2 ಸಬ್ಟ್ರಾಕ್ಷನ್ ಮಾಡಿದ್ರೆ 17 ಅಂತ ಬರ್ತತಿ. 17 ಮೈನಸ್ ಇದು ಎಕ್ಸ್ ಹಂಗ ಇತ್ತು. ಸೊ ಇದು ಪಿಂಕುಂದಾಯ್ತು. ಈಗ ರಿಂಕು ಮತ್ತೆ ಪಿಂಕುಂದು ಎರಡನ್ನು ಪ್ರೊಡಕ್ಟ್ ಅನ್ನ ಮಾಡಿದ್ರೆ, ಈಗ ಕಳ್ಕೊಂಡ್ ಕಳ್ಕೊನಕ್ಕಿಂತ ಮುಂಚೆ ಅಲ್ಲ, ಕಳ್ಕೊಂಡ್ ಆದ್ಮೇಲೆ ಸ್ಟಾರ್ಟಿಂಗ್ ಒಂದು ರಿಂಕುಂದು ಎಕ್ಸ್ ಅಂತ ಇತ್ತು, ಪಿಂಕುಂದು 19 ಮೈನಸ್ ಎಕ್ಸ್ ಅಂತ ಇತ್ತು. ಇವರು ಇಬ್ರು 2 ಪೆನ್ಸ್ ಗಳನ್ನ ಲಾಸ್ ಮಾಡ್ಕೊಂತಾರೆ. ಸೊ ಎಕ್ಸ್ ಮೈನಸ್ 2 ಅಂತ ಇದು ಬರುತ್ತೆ. ಇದು 19 ಅಲ್ಲಿ 2 ಸಬ್ಟ್ರಾಕ್ಷನ್ ಮಾಡಿದ್ರೆ 17 ಅಂತ ಬರ್ತತಿ. 17 ಮೈನಸ್ ಎಕ್ಸ್ ಅಂತ ಇವುದು ಪಿಂಕುಂದಾಗುತ್ತೆ. ಇವಾಗ ಇವ್ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 50 ಅಂತ ಬರುತ್ತೆ. ಇಟ್ ಈಸ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಇಲ್ಲಿ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಬರ್ತತಿ. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿದೆ ಅಂತಂದ್ರೆ ನಮಗೆ ರಿಂಕು ಅಂಡ್ ಪಿಂಕುಂದು ಎಷ್ಟು ಪೆನ್ಸ್ ಗಳಿದ್ವು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ, ಮಲ್ಟಿಪ್ಲಿಕೇಶನ್ ಮಾಡಿ ಇದನ್ನ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಂಡ್ಬರ್ತೀನಿ ನಾನು. ಡೈರೆಕ್ಟ್ ಆಗಿ ಬರೀತೀನಿ, ಎಕ್ಸ್ ಸ್ಕ್ವಯರ್ ಮೈನಸ್ 19x ಪ್ಲಸ್ 84 ಅಂತ ಬರ್ತತಿ. ದಿಸ್ ಈಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವಯರ್ ಮೈನಸ್ 19x ಪ್ಲಸ್ 84 ಈಸ್ ಈಕ್ವಲ್ ಟು 0 ಅನ್ನೋ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಬರುತ್ತೆ. ಇದನ್ನ ನಾವು ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದಾಗ ಎಕ್ಸ್ ಸ್ಕ್ವಯರ್ ಮೈನಸ್ 12x ಮೈನಸ್ 7x ಪ್ಲಸ್ 84 ಈಸ್ ಈಕ್ವಲ್ ಟು 0 ಅಂತ ಬರ್ತೀವಿ. 12 7 84. ಸೊ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ತೆಗೆದು ಎಕ್ಸ್ ಮೈನಸ್ 12 ಅಂತ ಇಲ್ಲೊಂದು ಬರುತ್ತೆ, ಅಂಡ್ ಇಲ್ಲಿ ಎಕ್ಸ್ ಮೈನಸ್ 7 ಅಂತ ಇಲ್ಲೊಂದು ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಇಸ್ ಈಕ್ವಲ್ ಟು 12 ಅನ್ನೋದು ಒಂದು ಬರ್ತತಿ, ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು 7 ಅನ್ನೋದು ಒಂದು ಬರುತ್ತೆ. ಸೊ ಈಗ ನಾವು ಹೇಳ್ಬೋದು ರಿಂಕುಂದು ಎಕ್ಸ್ ಅಂತ ನಾವು 12 ಅಂತ ಕನ್ಸಿಡರ್ ಮಾಡಿದ್ರೆ, ಈ ಎಕ್ಸ್ ಅನ್ನೋದು ಐತಲ್ಲ 12 ಅಂತ ಬಂದಿದೆ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ನಾವು ಎಕ್ಸ್ ಇಸ್ ಈಕ್ವಲ್ ಟು 12 ಅಂತ ಕನ್ಸಿಡರ್ ಮಾಡಿದ್ರೆ ರಿಂಕುಂದು 12 ಪೆನ್ಸ್ ಗಳಾಗ್ತವೆ. ಅಂಡ್
ಇವಂದು ಎಷ್ಟಾಗುತ್ತೆ ಅಂತಂದ್ರೆ 19 ಅಲ್ಲಿ 12 ಸಬ್ಟ್ರಾಕ್ಷನ್ ಮಾಡಿದೆ ಅಂತ ಎಷ್ಟು ಬರುತ್ತೆ 7 ಬರುತ್ತೆ. ಪಿಂಕುಂದು ಎಷ್ಟಾಗುತ್ತೆ 7 ಆಗುತ್ತೆ. ಈಗ ನೋಡ್ರಿ ಇವೆರಡನ್ನು ಬೋತ್ ದೇ ಗೆಟ್ ಲಾಸ್ 2 ಪೆನ್ಸ್ ಅಂತ ಅಂದ್ರೆ ಇಲ್ಲಿ 2 ಲೆಸ್ ಮಾಡ್ರಿ 10 ಬರ್ತತಿ. ಇಲ್ಲಿ 2 ಲೆಸ್ ಮಾಡ್ರಿ 5 ಬರ್ತತಿ. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 50 ಐತಿ ನೋಡ್ರಿ. 10 5 50 ಅಂತ. ಸೊ ಹಂಗಾದ್ರೆ ರಿಂಕ್ ಒಂದು 12 ಬರುತ್ತೆ ಅಂಡ್ ಪಿಂಕ್ ಒಂದು 7 ಪೆನ್ಸ್ ಗಳು ಬರ್ತವೆ ಸ್ಟಾರ್ಟಿಂಗ್ ನಲ್ಲಿ. ಹಿಂಗೆ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿದ್ವಿ. ಅಂಡ್ ಫಿಫ್ತ್ ಕ್ವಶನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಗೆ ಸಂಬಂಧಪಟ್ಟಂತೆ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ. ದ ಸಮ್ ಆಫ್ 3 ಟರ್ಮ್ಸ್ ಆಫ್ ಎನ್ ಎಪಿ ಈಸ್ 21. ದ ಸಮ್ ಆಫ್ 3 ಟರ್ಮ್ಸ್ ಆಫ್ ಎನ್ ಎಪಿ ಈಸ್ 21. ಹಂಗಾದ್ರೆ ಇಲ್ಲಿ 3 ಟರ್ಮ್ಸ್ ಗಳಿದಾವೆ. ಅವು ಆ 3 ಟರ್ಮ್ಸ್ ಗಳನ್ನ ಆಡ್ ಮಾಡಿದ್ರೆ ಆನ್ಸರ್ 21 ಬರುತ್ತೆ ಅಂತ ಒಂದನೇ ಕಂಡೀಷನ್. ಅಂಡ್ ದ ಪ್ರೊಡಕ್ಟ್ ಆಫ್ ದ ಫಸ್ಟ್ ಅಂಡ್ ದ ಥರ್ಡ್ ಟರ್ಮ್ಸ್, ಆ ಒಂದು 3 ಟರ್ಮ್ಸ್ ಗಳಲ್ಲಿ ಫಸ್ಟ್ ಟರ್ಮ್ ಮತ್ತೆ ಥರ್ಡ್ ಟರ್ಮ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಇಟ್ ಎಕ್ಸೀಡ್ಸ್ ದ ಸೆಕೆಂಡ್ ಟರ್ಮ್ ಬೈ 6 ಅಂತ ಇದೆ. ಸೊ ಎಕ್ಸೀಡ್ಸ್ ಅಂತಂದ್ರೆ ಪ್ಲಸ್ ದೊಡ್ಡದಾಗೋದು ಅಂತ, ಪ್ಲಸ್ ಆಡ್ ಮಾಡ್ತಾ ಹೋಗ್ತೀವಿ. ಯಾವ್ದಕ್ಕೆ ಆಡ್ ಮಾಡ್ತೀವಿ ಅಂತಂದ್ರೆ ಸೆಕೆಂಡ್ ಟರ್ಮಿಗೆ ಆಡ್ ಮಾಡ್ತೀವಿ. ಎಷ್ಟು ಆಡ್ ಮಾಡ್ತೀವಿ 6 ಅನ್ನ ಆಡ್ ಮಾಡ್ತೀವಿ ಅಂತ. ಬೈ ಅಂದ್ರೆ ಮತ್ತೆ ಡಿವೈಡೆಡ್ ಬೈ ಅಲ್ಲ, ಬೈ ಅಂತಂದ್ರೆ ಅದು ಹೆಚ್ಚಾಗೋದು ಅಂತ. ಸೊ ಇಲ್ಲಿ ಎಕ್ಸೀಡ್ಸ್ ಬೈ ಅಂತ ಮೆನ್ಷನ್ ಮಾಡಿರೋದ್ರಿಂದ ಪ್ಲಸ್ 6 ಅನ್ನ ಆಡ್ ಮಾಡ್ತೀವಿ. ಯಾವ್ದಕ್ಕೆ ಸೆಕೆಂಡ್ ಟರ್ಮಿಗೆ ಆಡ್ ಮಾಡ್ತೀವಿ ಅಂತ. ಸೊ ಈಗ ನೀವು ಇಲ್ಲಿ ನೋಡ್ಬೋದು ದ ಸಮ್ ಆಫ್ 3 ಟರ್ಮ್ಸ್ ಆಫ್ ಎನ್ ಎಪಿ ಈಸ್ 21 ಅಂತ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ನಲ್ಲಿ ಸಮ್ ಅಂಡ್ ಪ್ರಾಡಕ್ಟ್ ಅಂತ ಅವ್ರು ಏನಾದ್ರು ಮೆನ್ಷನ್ ಮಾಡಿದೆ ಅಂತಂದ್ರೆ ನೀವು ತಗೋಬೇಕಾಗಿರೋದು ಎ ಮೈನಸ್ ಡಿ, ಎ ಅಂಡ್ ಎ ಪ್ಲಸ್ ಡಿ ಅಂತ ಯಾವಾಗ್ಲೂ ತಗೋಬೇಕು. ಈಗ ನೋಡ್ರಿ ಈ 3 ಟರ್ಮ್ಸ್ ಗಳನ್ನ ಆಡ್ ಮಾಡಿದ್ರೆ ಅವರೇ ಕೊಟ್ಟಿದ್ದಾರೆ 3 ಟರ್ಮ್ಸ್ ಗಳನ್ನ. ಸಮ್ ಆಫ್ 3 ಟರ್ಮ್ಸ್ ಆಫ್ ಎನ್ ಎಪಿ ಈಸ್ 21 ಅಂಡ್ ದ ಪ್ರಾಡಕ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ 3 ಟರ್ಮ್ಸ್ ಗಳೇನಿದಾವಲ್ಲ ಆ 3 ಟರ್ಮ್ಸ್ ಗಳು ಸ್ಟಾರ್ಟಿಂಗ್ ಎ ಮೈನಸ್ ಡಿ ಅನ್ನೋದಾಗಿರ್ಲಿ ಅಂಡ್ ಎ ಅನ್ನೋದಾಗಿರ್ಲಿ ಎ ಪ್ಲಸ್ ಡಿ ಅನ್ನೋದಾಗಿರ್ಲಿ. ಸರ್ ಇದು ಎ ಮೈನಸ್ ಡಿ ಎಲ್ಲಿ ಬಂತು? ಎ ಮತ್ತೆ ಎ ಪ್ಲಸ್ ಡಿ ನಮಗೆ ಗೊತ್ತಿದೆ. ಎ ಮೈನಸ್ ಡಿ ಅನ್ನೋದು ಹೆಂಗ್ ಬರುತ್ತೆ ಅಂತ ನಿಮ್ಗೆ ಏನಾದ್ರು ಡೌಟ್ ಬಂತೆ ಅಂದ್ರೆ ಸಪೋಸ್ ಒಂದು ಯಾವ್ದೋ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡ್ರಿ. 10 15 20 ಇದೆಲ್ಲ ಒಂದು ಎ ಪಿ. ಇದು ಈಗ ನಾವು 10 ಅನ್ನ ಫಸ್ಟ್ ಟರ್ಮ್ ಅಂತ ತಗೊಂಡ್ರೆ ಇದು ಎ ಪ್ಲಸ್ ಡಿ ಆಕತಿ, ಇದು ಎ ಪ್ಲಸ್ 2ಡಿ ಆಕತಿ, ಹೌದಾ? ಸೊ ಇದ್ರ ಹಿಂದಿನ ಟರ್ಮ್ ಐತಲ್ಲ 10 ಗಿಂತ ಹಿಂದಿನ ಟರ್ಮ್ ಯಾವ್ದಾಗುತ್ತೆ 5 ಆಗುತ್ತೆ. ಇಲ್ಲಿ ಎ ಅನ್ನೋದು 10 ಆಗುತ್ತೆ, ಇದು 15 ಅನ್ನೋದು ಎ ಪ್ಲಸ್ ಡಿ ಆಗುತ್ತೆ. ಇದ್ರ ಹಿಂದಿನ ಟರ್ಮ್ ಅನ್ನ ನಾವು ಇದ್ರಾಗ ಹೆಂಗ್ ಬರ್ಕೋಬಹುದು ಅಂದ್ರೆ ಎ ಮೈನಸ್ ಡಿ ಅಂತ ಬರ್ಕೋಬಹುದು. ಈಗ ಎ ಅನ್ನೋದು 10, ಓಕೆ, ಇದಕ್ಕೆ ಪ್ಲಸ್ 5 ಆಡ್ ಮಾಡ್ತೀರಿ ಅಂದ್ರೆ ಪ್ಲಸ್ ಡಿ ಅನ್ನ ಆಡ್ ಮಾಡ್ತೀರಿ. ಡಿ ಅನ್ನೋದು ಎಷ್ಟು 5. ಸೊ 10 ಪ್ಲಸ್ 5 ಆಡ್ ಮಾಡಿದ್ರೆ 15 ಬರ್ತತಿ. ಅದೇ ತರ ಆ 5 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 10 ಮೈನಸ್ 5 ಅಂತ ಬರೆದ್ರೆ 5 ಬರೋದಿಲ್ವಾ? ಹಂಗಾಗಿ ಎ ಮೈನಸ್ ಡಿ ಅನ್ನ ನಾವು ಫಸ್ಟ್ ಟರ್ಮ್, ಇದನ್ನೇ ಫಸ್ಟ್ ಟರ್ಮ್ ಅಂತ ಯಾಕೆ ತಗೋಬಾರ್ದು? ಇಲ್ಲಿ ಕೇಳಿದಾರ ಅವ್ರೇನು ಮೆನ್ಷನ್ ಮಾಡಿದಲ್ಲ, ಯಾವ ಫಸ್ಟ್ ಯಾವ ಸೆಕೆಂಡ್ ಯಾವ ಥರ್ಡ್ ಅಂತ ಮೆನ್ಷನ್ ಮಾಡಿಲ್ಲ. ಒಟ್ಟು 3 ಟರ್ಮ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. 3 ಟರ್ಮ್ಸ್ ಇದಾವೆ ಅಂತ ಅಂದಾಗ ನಾವು ಆ 3 ಟರ್ಮ್ಸ್ ಗಳನ್ನ ಸ್ಟಾರ್ಟಿಂಗ್ ಎ ಮೈನಸ್ ಡಿ ಅಂತ ತಗೊಂಡ್ಬಿಡೋಣ, ಎ ಅಂತ ತಗೊಳ್ಳೋಣ, ಎ ಪ್ಲಸ್ ಡಿ ಅಂತ ತಗೊಳ್ಳೋಣ. ಯಾಕೆ ಹಿಂಗ್ ತಗೊಂಡೆ ಅಂತಂದ್ರೆ ನೋಡ್ರಿ ಸಮ್ ಮಾಡಿದ್ರೆ ಇದಿಷ್ಟು ಸಮ್ ಮಾಡಿದ್ರೆ 21 ಅಂತ ಅವರೇ ಕೊಟ್ಟು ಬಿಟ್ಟಿದ್ದಾರೆ. ಇಲ್ಲಿ ಡಿ ಮತ್ತೆ ಡಿ ಕ್ಯಾನ್ಸಲ್ ಆಗಿ ಎ ಪ್ಲಸ್ ಎ 3a ಅಂತ ಬರ್ತೈತಿ. ದಿಸ್ ಇಸ್ ಈಕ್ವಲ್ ಟು 21. 3 1s 3 7s. ಸೊ ಎ ಇಸ್ ಈಕ್ವಲ್ ಟು 7. ಎ ವ್ಯಾಲ್ಯೂವನ್ನ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಬಿಟ್ಟು ಒಂದು ವ್ಯಾಲ್ಯೂವೇ ಬಂದೋಗ್ಬಿಡ್ತು. ಎ ಅನ್ನೋದು ವ್ಯಾಲ್ಯೂವೇ ಬಂದೋಗಿದೆ. ಹಾಗಾಗಿ ಫಸ್ಟ್ ಟರ್ಮ್ ಅನ್ನ ಎ ಮೈನಸ್ ಡಿ ಅಂತ ತಗೊಂಡು, ಸೆಕೆಂಡ್ ಟರ್ಮ್ ಅನ್ನ ಎ ಅಂತ ತಗೊಂಡು, ಥರ್ಡ್ ಟರ್ಮ್ ಅನ್ನ ಎ ಪ್ಲಸ್ ಡಿ ಅಂತ ತಗೊಂಡ್ರೆ ಸಮ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬಂದ್ಬಿಡುತ್ತೆ. ಹೀಗೆ ಮತ್ತೆ ಇನ್ನೊಂದು ಹೇಳ್ತಾರೆ ನೋಡ್ರಿ, ಪ್ರೊಡಕ್ಟ್ ಆಫ್ ದ ಫಸ್ಟ್ ಅಂಡ್ ಥರ್ಡ್ ಟರ್ಮ್. ಇಲ್ಲಿ ಫಸ್ಟ್ ಟರ್ಮ್ ಅನ್ನ ಎ ಮೈನಸ್ ಡಿ ಅಂತ ತಗೊಂಡಿದ್ವಿ, ಥರ್ಡ್ ಟರ್ಮ್ ಅನ್ನ ಎ ಪ್ಲಸ್ ಡಿ ಅಂತ ತಗೊಂಡಿದ್ವಿ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರು ಸೆಕೆಂಡ್ ಟರ್ಮ್. ಇದರಲ್ಲಿ ಸೆಕೆಂಡ್ ಟರ್ಮ್ ಯಾವುದು ಎ. ಈ ಎಗೆ ಪ್ಲಸ್ 6 ಅನ್ನೋದು ಆಡ್ ಮಾಡ್ತೀವಿ ಕ್ವಶನ್ ಪ್ರಕಾರ. ಇದು ಇಲ್ಲಿ ಬಂದಿದೆ. ಸೊ ನಿಮಗೆ ಗೊತ್ತೇ ಇದೆ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ನಾಗ ಐತೆ. ಅಂದ್ರೆ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಅಂತಂದ್ರೆ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು ಎ ಅಂತಂದ್ರೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ 7 ಪ್ಲಸ್ 6 ದಟ್ ಈಸ್ ಈಕ್ವಲ್ ಟು 13. ಅಂದ್ರೆ
ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 13 ಅಂತ ಬಂದೋಗಿದೆ. ಇಲ್ಲಿ ಎ ವ್ಯಾಲ್ಯೂ ಆಲ್ರೆಡಿ ಫೈಂಡ್ ಔಟ್ ಮಾಡಿರೋದ್ರಿಂದ ಇವಾಗ ನಾವು ಎ ವ್ಯಾಲ್ಯೂ ಎಕ್ಸಾಕ್ಟ್ ಆಗಿರೋದ್ರಿಂದ ಇದನ್ನ ನಾವು 49 ಅಂತ ಬರ್ಕೊಂಡು, ಎ ಅಂತಂದ್ರೆ 7 7 7 49 ಮೈನಸ್ ಡಿ ಸ್ಕ್ವೇರ್ ದಿಸ್ ಈಸ್ ಈಕ್ವಲ್ ಟು 13 ಅಂತ ಬರ್ಕೊಂತೀವಿ. ಇದನ್ನ ಆ ಕಡೆ ಶಿಫ್ಟ್ ಮಾಡೋಣ, ಇದನ್ನ ಈ ಕಡೆ ತಗೊಂಬರೋಣ. 49 13 ಸಬ್ಟ್ರಾಕ್ಷನ್ ಮಾಡಿದ್ರೆ 36 ಅಂತ ಬರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ಡಿ ಸ್ಕ್ವೇರ್. ಡಿ ಈಸ್ ಈಕ್ವಲ್ ಟು ಎಷ್ಟಾಯ್ತು? 6 ಆಯ್ತು. ಡಿ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಎ ವ್ಯಾಲ್ಯೂ ಇಲ್ಲಿ 7 ಐತೆ, ಡಿ ವ್ಯಾಲ್ಯೂ 6 ಐತೆ. ನಾವು ಆ ಮೂರು ಟರ್ಮ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ಬೇಕೀಗ. ಆ ಮೂರು ಟರ್ಮ್ಸ್ ಅನ್ನ ಏನಂತ ತಗೊಂಡಿದ್ವಿ? ಎ ಮೈನಸ್ ಡಿ, ಎ ಪ್ಲಸ್ ಡಿ ಅಂತ ತಗೊಂಡಿದ್ವಿ. ಸೊ ಎ ಮೈನಸ್ ಡಿ ಅಂತಂದ್ರೆ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ 7, 7 ಮೈನಸ್ ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ 6. ಸೊ 7 ಅಲ್ಲಿ 6 ಸಬ್ಟ್ರಾಕ್ಷನ್ ಮಾಡಿದ್ರೆ 1 ಅಂತ ಬಂತು. ಅಂದ್ರೆ ಈ ಒಂದು ಪ್ರಾಬ್ಲಮ್ ನಲ್ಲಿ ಫಸ್ಟ್ ಟರ್ಮ್ 1 ಅಂತ ಅರ್ಥ. ಸೆಕೆಂಡ್ ಟರ್ಮ್ ನಾವೇ ಫೈಂಡ್ ಔಟ್ ಮಾಡಿದೀವಿ, ದಟ್ ಈಸ್ 7 ಅಂತ ಆಯ್ತು. ಸೊ ಇಲ್ಲಿ 1 ಗೆ 6 ಆಡ್ ಮಾಡಿದ್ರೆ 7, 7 ಗೆ 6 ಆಡ್ ಮಾಡಿದ್ರೆ 13. ಈ ಮೂರು ಟರ್ಮ್ಸ್ ಗಳು ಈ ಒಂದು ಪ್ರಾಬ್ಲಮ್ ಪ್ರಕಾರ ಮೂರು ಟರ್ಮ್ಸ್ ಗಳಾಗ್ತವೆ 1, 7 ಅಂಡ್ 13. ನೋಡ್ರಿ, ಈ ಮೂರು ಟರ್ಮ್ಸ್ ಅನ್ನ ಆಡ್ ಮಾಡ್ರಿ 21 ಬರ್ತದೆ. ಸೊ 1 ಗೆ 8 ಆಡ್ ಮಾಡಿದ್ರೆ, ಸಾರಿ 1 ಗೆ 7 ಆಡ್ ಮಾಡಿದ್ರೆ 8, 8 ಗೆ 13 ಆಡ್ ಮಾಡಿದ್ರೆ 21 ಹಿಂಗ್ ಬರುತ್ತೆ. ಅವಾಗಲೇ ನಾವು ಆ ಒಂದು ಮೆಥಡ್ ಅಲ್ಲಿ ಮಾಡ್ತಾ ಕೂತ್ಕೊಂಡೆ ಅಂತಂದ್ರೆ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ಇಲ್ಲೊಂದು ಹಿಂಟ್ ಹೇಳ್ತೀನಿ ನಿಮ್ಗೆ. ಸಮ್ ಮತ್ತೆ ಪ್ರಾಡಕ್ಟ್ ಅಂತ ಬಂದಾಗ ಈ ಹಿಂದಿನ ಟರ್ಮ್ ಅನ್ನ ಅಂದ್ರೆ ಎ ಮೈನಸ್ ಡಿ ಅನ್ನೋ ತಗೊಂಡು ಎಕ್ಸಾಕ್ಟ್ ಆಗಿ ಇಲ್ಲಿ ಒಂದು ವ್ಯಾಲ್ಯೂ ಬರೋ ತರ ನೀವು ಟರ್ಮ್ಸ್ ಗಳನ್ನ ತಗೋಬೇಕಾಗ್ತದೆ. ಟರ್ಮ್ಸ್ ಗಳನ್ನ ತಗೊಂಡು ಸಾಲ್ವ್ ಮಾಡ್ಬೇಕಾಗ್ತದೆ. ದಿಸ್ ಈಸ್ 5th ಕ್ವಶನ್. ಅಂಡ್ ಲಾಸ್ಟ್ ಕ್ವಶನ್ಗೆ ಹೋಗೋಣ. ಲಾಸ್ಟ್ ಕ್ವಶನ್ ಅಲ್ಲಿ ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ ನೋಡ್ರಿ. ಎ ಟವರ್ ಅಂಡ್ ಬಿಲ್ಡಿಂಗ್ ಸ್ಟ್ಯಾಂಡಿಂಗ್ ಅನ್ ಎ ವರ್ಟಿಕಲಿ ಆನ್ ದ ಲೆವೆಲ್ ಗ್ರೌಂಡ್. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಈಸ್ 30 degree and from the foot of the building is 60 degree as shown in the figure. If the tower is 60 meter height, find the distance between the foot and also find the height of the building ಅಂತ ಕೊಟ್ಟಿದ್ದಾರೆ. ಇದನ್ನ ಇಲ್ಲೊಂದು ಫಿಗರ್ ಕೊಟ್ಟ ತಕ್ಷಣ ನಿಮ್ಗೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇದು ಬಿಲ್ಡಿಂಗ್ ಅಂತ, ಎ ಡಿ ಅನ್ನೋದು ಬಿಲ್ಡಿಂಗ್ ಅಂಡ್ ಇ ಬಿ ಅನ್ನೋದು ಇಟ್ ಇಸ್ ಎ ಟವರ್. ಟವರ್ ನ ಹೈಟ್ ಅನ್ನ ಅವರೇ ಕೊಟ್ಟಿದ್ದಾರೆ 60 ಮೀಟರ್ ಅಂಡ್ ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ. ಫ್ರಮ್ ದ ಬಿಲ್ಡಿಂಗ್ ದ ಟಾಪ್ ಆಫ್ ದ ಟವರ್ ಇಟ್ ಈಸ್ found to be 30 degree and from the foot of the building the angle of elevation of the top of the tower is 60 degree ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಇದೆಲ್ಲ ಕೊಟ್ಟಿದ್ದಾರೆ, ನಾನು ಓದಕ್ ಹೋಗಲ್ಲ. ನಿಮ್ಗೆ ಒಂದು ಐಡಿಯಾ ಬರುತ್ತೆ ನೋಡ್ತಾ ಹೋದ್ರೆ. ಫಿಗರ್ ಕೊಟ್ಬಿಡ್ತಾರೆ. ಇದನ್ನ ಫಿಗರ್ ಕೊಟ್ಬಿಟ್ಟು ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಹೈಟ್ ಆಫ್ ದ ಬಿಲ್ಡಿಂಗ್ ಅನ್ನ ಅಂದ್ರೆ ಎ ಡಿ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫೂಟ್ ಆಫ್ ದ ಬಿಲ್ಡಿಂಗ್ ಅಂಡ್ ಟವರ್. ಇದು ಟವರ್, ಇದು ಬಿಲ್ಡಿಂಗ್. ಇದ್ರದ್ದು ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ, ಅದ್ರಾಗ ಓದ್ತಾ ಹೋದ್ರಿ. ನೀವೆಲ್ಲ ವರ್ಡ್ಸ್ ನಲ್ಲಿ ಬರೀರಿ. ನಾನು ಡೈರೆಕ್ಟ್ ಆಗಿ ಬರೀತೀನಿ. ಇಲ್ಲಿ 2 ಟ್ರಯಾಂಗಲ್ ಕಾಣಿಸ್ತಾ ನೋಡ್ರಿ. ಒಂದು ಟ್ರಯಾಂಗಲ್ ಡಿ ಇ ಸಿ ಅನ್ನೋ ಈ ಒಂದು ಟ್ರಯಾಂಗಲ್, ಇನ್ನೊಂದು ಇ ಎ ಬಿ ಅನ್ನೋ ಈ ಟ್ರಯಾಂಗಲ್. 2 ಟ್ರಯಾಂಗಲ್ಸ್ ಅನ್ನ ಸಪರೇಟ್ ಮಾಡ್ಕೊಂಡು ಟ್ಯಾನ್ ಥೀಟಾವನ್ನ ಅಪ್ಲೈ ಮಾಡಬೇಕು. ಯಾಕೆ ಅಂತಂದ್ರೆ ಅಪೋಸಿಟ್ ಸೈಡ್ ಕೊಟ್ಟಿದ್ದಾರೆ, ಅಡ್ಜಸೆಂಟ್ ಸೈಡ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇದು ಎಕ್ಸ್ ವ್ಯಾಲ್ಯೂ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಯಾವ ಟ್ರಯಾಂಗಲ್ ಅಲ್ಲಿ? ಇನ್ ಟ್ರಯಾಂಗಲ್. ಯಾವ ಟ್ರಯಾಂಗಲ್ ಅದು ಅಂತಂದ್ರೆ ಎ ಬಿ ಇ ಅನ್ನೋ ಈ ಟ್ರಯಾಂಗಲ್ ಅಲ್ಲಿ ಟ್ಯಾನ್ 60 ಡಿಗ್ರಿ ದಿಸ್ ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ 60 ಕೊಟ್ಟಿದ್ದಾರೆ ಅವರೇ ಅಂಡ್ ಅಡ್ಜಸೆಂಟ್ ವ್ಯಾಲ್ಯೂ ಎಕ್ಸ್ ಅಂತ ಬರ್ಕೊಂಡು ಎಕ್ಸ್ ಅಂತ ತಗೊಂಡಿರೋದ್ರಿಂದ ಎಕ್ಸ್ ಅಂತ ಬರ್ಕೋಬೇಕು. ನೀವೆಲ್ಲ ಬರಿತಾ ಹೋಗ್ಬೇಕಲ್ಲಿ. ಸೊ the distance between the foot of the tower and building is x meter and height of the building is h ಅಂತ ಹೇಳಿ ಬರ್ಕೋಬೇಕು. and the value of EC is equal to y and they are given EB is equal to that is 60 meter. height of the tower is 60 meter. ಹಿಂಗೆಲ್ಲ ನೀವು ಬರಿತಾ ಹೋಗ್ಬೇಕು. ನಾನು ಇಲ್ಲಿ ಇಂಟ ಮಾತ್ರ ಹೇಳ್ತೀನಿ ಡೈರೆಕ್ಟ್ ಆಗಿ. ಅಂಡ್ ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ √3 ಅಂತ ಗೊತ್ತೇ ಇದೆ ನಿಮಗೆ. √3 is equal to 60 divided by x ಅಂತ ಬರೀತೀವಿ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ x is equal to 60 by √3 ಅಂತ ಬರ್ತೈತಿ. 60 divided by √3. ಇದನ್ನ ಇಲ್ಲಿ √3 ಅನ್ನ RF ವ್ಯಾಲ್ಯೂ ತಗೊಂಡು ಮಲ್ಟಿಪ್ಲಿಕೇಶನ್ ಮಾಡಿ ಕ್ಯಾನ್ಸಲ್ ಮಾಡಿದೆ ಅಂತಂದ್ರೆ 20√3 ಅಂತ ಬರ್ತೈತಿ. ಸೊ x is equal to 20√3 ಅಂತಂದೇಳಿ ನಾವು ಫೈಂಡ್ ಔಟ್ ಮಾಡಿದೀವಿ. ಅಂದ್ರೆ ಈ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿದೀವಿ. ದಟ್ ಈಸ್ 20√3 ಬರ್ತೈತಿ. ಇದು 20√3 ಆದ್ರೆ ಇಲ್ಲಿ ಕೂಡ ಸೇಮ್ ಇರ್ತೈತಿ. ದಟ್ ಈಸ್ 20√3 ಅಂತ. ಇಲ್ಲಿ ಕೂಡ 20√3 ಅಂತಾನೆ ಇರುತ್ತೆ. ಇವೆರಡು ಸೇಮ್ ಇರ್ತಾವಲ್ಲ ಎಕ್ಸ್ ವ್ಯಾಲ್ಯೂ. ಈಗ ಈ ಟ್ರಯಾಂಗಲ್ ನೋಡ್ರಿ, ಟ್ರಯಾಂಗಲ್ ಡಿ ಇ ಸಿ ಅನ್ನೋ ಈ ಒಂದು ಟ್ರಯಾಂಗಲ್ ಅಲ್ಲಿ ಇಲ್ಲಿ ಕೂಡ ಟ್ಯಾನ್ ಥೀಟಾವನ್ನ ಅಪ್ಲೈ ಮಾಡಿದ್ರೆ ಟ್ಯಾನ್ 30 ಡಿಗ್ರಿ is equal to ಅಪೋಸಿಟ್ ವ್ಯಾಲ್ಯೂ y ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ. ಅಂಡ್ ಅಡ್ಜಸೆಂಟ್ ವ್ಯಾಲ್ಯೂವನ್ನ ಈಗ ಜಸ್ಟ್ ಫೈಂಡ್ ಔಟ್ ಮಾಡಿದೀವಿ. ದಟ್ ಈಸ್ 20√3 ಅಂಡ್ ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ 1/√3 ಅಂತ ಬರಿತೀವಿ. 1/√3 is equal to y divided by
20 ರೂಟ್ 3 ಅಂತ ಬರಿತೀವಿ. ಇಲ್ಲಿ ರೂಟ್ 3 ಗೆಟ್ ಕ್ಯಾನ್ಸಲ್ ಅಂಡ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ y ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತಂದ್ರೆ 20 ಮೀಟರ್ ಅಂತ ಬರುತ್ತೆ. ಸೊ ಈ ಒಂದು ಹೈಟ್ ಇ ಸಿ ಅನ್ನೋ ಒಂದು ಹೈಟ್ ಐತಲ್ಲ, ಇದು 20 ಮೀಟರ್ ಅಂತ ಬಂದಿದೆ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಎ ಡಿ, ಹೈಟ್ ಆಫ್ ದ ಬಿಲ್ಡಿಂಗ್. ಹೈಟ್ ಆಫ್ ದ ಬಿಲ್ಡಿಂಗ್ ಅಂತಂದ್ರೆ ಟೋಟಲ್ ನೋಡ್ರಿ, ಇಲ್ಲಿಂದ ಹಿಡಿದು ಇಲ್ಲಿಗೆ 60 ಐತೆ, ಇದರಲ್ಲಿ 20 ಐತೆ. ಸೊ 60 ನಮಗೆ ಇದು ಬೇಕು ಅಂತಂದ್ರೆ, ಇದಿಷ್ಟು ಬೇಕು ಅಂತಂದ್ರೆ 60 ನಲ್ಲಿ ಈ ಒಂದು 20 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ನಮಗೆ 40 ಅಂತ ಸಿಗ್ತತಿ. ದೇರ್ ಫೋರ್ ಹೈಟ್ ಆಫ್ ದ ಬಿಲ್ಡಿಂಗ್ ದಟ್ ಈಸ್ ಈಕ್ವಲ್ ಟು 60 ಮೈನಸ್ 20 ಸಬ್ಟ್ರಾಕ್ಷನ್ ಮಾಡಿರಿ ನಮಗೆ 40 ಮೀಟರ್ ಅಂತ ಬರುತ್ತೆ. ದಿಸ್ ಈಸ್ ದ ಹೈಟ್ ಆಫ್ ದ ಬಿಲ್ಡಿಂಗ್ ಅಂತ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಟ್ರಿಗ್ನೋಮೆಟ್ರಿನಲ್ಲಿ. ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿನಲ್ಲಿ ಬಂದಿರತಕ್ಕಂಥ ಅಪ್ಲೈಡ್ ಕ್ವಶನ್ಗೆ. ಸೊ ಹಿಂಗೆ ನಾವು ಇವತ್ತು 6 ಕ್ವಶನ್ಸ್ ಗಳನ್ನ 20 ಮಾರ್ಕಿಗೆ ನೋಡಿದ್ವಿ. ಅಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಮ್ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ ಅನ್ನ ತಗೊಂಡು ಬರ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಯಾರಾದ್ರೂ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೂ ನೋಟಿಫಿಕೇಶನ್ ಬರುತ್ತೆ. ಅಂಡ್ ನನ್ನ ಚಾನಲ್ ಅನ್ನು ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.